ಬೆಂಗಳೂರಿನ ಹೃದಯ ಭಾಗದಲ್ಲಿ ರಾತ್ರಿ ಹೊತ್ತಿನಲ್ಲಿ ಒಂದು ಮಹಿಳಾ ಪಿಜಿ ಮುಂದೆ ನಡೆದ ಈ ದೃಶ್ಯ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಇದು ಕೇವಲ ಒಂದು ಹಲ್ಲೆ ಪ್ರಕರಣವಲ್ಲ, ಇದು ಇನ್ಸ್ಟಾಗ್ರಾಮ್ ಪ್ರೀತಿ ಆರಂಭವಾದ ಒಂದು ಭಯಾನಕ ಅಂತ್ಯ. ಬೆಂಗಳೂರು ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿ ಇಲ್ಲಿ ನಡೆದಿರುವ ಘಟನೆ ಪ್ರತಿ ಯುವತಿ ಕೇಳಬೇಕಾದ ಎಚ್ಚರಿಕೆಯ ಕಥೆ. ಇನ್ಸ್ಟಾಗ್ರಾಮ್ ಒಂದು ಮೆಸೇಜ್, ಒಂದು ಪರಿಚಯ, ಮತ್ತೊಂದು ನಂಬಿಕೆ. 2024ರಲ್ಲಿ ನವೀನ್ ಕುಮಾರ್ ಎಂಬ ಯುವಕ ಇನ್ಸ್ಟಾಗ್ರಾಮ್ ಮೂಲಕ ಒಬ್ಬ ಯುವತಿಯ ಜೀವನಕ್ಕೆ ಎಂಟ್ರಿ ಕೊಡ್ತಾನೆ. ಮೊದಲಿಗೆ ಸಿಂಪಲ್ ಚಾಟ್, ನಂತರ ಫೋನ್ ಕರೆಗಳು, ಮೆಸೇಜ್ಗಳು, ಮತ್ತೆ ನಿಧಾನವಾಗಿ ಪ್ರಣಯದ ಒತ್ತಡ. ಪ್ರೀತಿಯನ್ನು ಹೆಸರಿನಲ್ಲಿ ಒತ್ತಾಯ, ನಿಯಂತ್ರಣ ಮತ್ತು ಅನುಮಾನ. ಪೊಲೀಸ್ ಮಾಹಿತಿ ಪ್ರಕಾರ ಆರೋಪಿ ಯುವತಿಗೆ ಪದೇ ಪದೇ ಸಂಬಂಧಕ್ಕೆ ಒತ್ತಡ ಹಾಕಿದ್ದ. ವೈಯಕ್ತಿಕ ವಿಷಯಗಳು, ಹಣಕಾಸಿನ ವಿಚಾರಗಳು ಇವೇ ನಂತರ ದೊಡ್ಡ ಜಗಳಕ್ಕೆ ಕಾರಣವಾಗಿದೆ ನೋಡಿ. ಸೋಮವಾರದ ದಿನ ಮಹಿಳಾ ಪಿಜಿ ಮುಂದೆ ಒಂದು ಕಾರು ಬಂದು ನಿಲ್ಲುತ್ತೆ. ಪದೇ ಪದೇ ಹಾರ್ನ್. ಒಳಗೆ ಇದ್ದ ಯುವತಿಯನ್ನು ಹೊರಗೆ ಕರೆತರೋ ಯತ್ನ, ಆದರೆ ಯುವತಿ ಹೊರಗೆ ಬರಲೇ ಇಲ್ಲ. ಅಷ್ಟರಲ್ಲಿ ಆಕೆಯ ಸ್ನೇಹಿತ ಪೊಲೀಸರಿಗೆ ಕರೆ ಮಾಡ್ತೀನಿ ಅಂತ ಹೇಳಿದ್ದೇ ತಡ. ಆ ಕ್ಷಣದಲ್ಲೇ ಆರೋಪಿ ಕಾರಿನಿಂದ ಇಳಿದು ಬಂದ. ಮುಂದೆ ನಡೆದದ್ದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಯುವತಿಯ ಕೈಯಲ್ಲಿದ್ದ ವ್ಯಾನಿಟಿ ಬ್ಯಾಗ್ ಅನ್ನು ಕಿತ್ತುಕೊಂಡು ಬ್ಯಾಗ್ ಶೋಧನೆ ಮತ್ತು ಸಾರ್ವಜನಿಕವಾಗಿ ಯುವತಿಯನ್ನು ಎಳೆದೊಯ್ಯುವುದು. ಪಿಜಿ ಮುಂದೆ ಜನರ ಮಧ್ಯೆ ಯಾವುದೇ ಭಯವಿಲ್ಲದೆ ಹಲ್ಲೆ, ಮಹಿಳೆಯ ಕಿರುಚಾಟ, ಸುತ್ತಮುತ್ತಲವರ ಅಸಹಾಯತೆ ಮತ್ತು ಕ್ಷಣದಲ್ಲಿ ಆರೋಪಿ ಪರಾರಿ. ಆದರೆ ಈ ಬಾರಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಸಿಸಿಟಿವಿಯಲ್ಲಿ ದೃಶ್ಯಾವಳಿ, ಪ್ರತ್ಯಕ್ಷ ಸಾಕ್ಷಿಗಳು ಮತ್ತು ತ್ವರಿತ ಪೊಲೀಸ್ ಕಾರ್ಯಾಚರಣೆ. ಜ್ಞಾನಭಾರತಿ ಪೊಲೀಸರು ಆರೋಪಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ ನೋಡಿ. ಸದ್ಯ ಆರೋಪಿಯ ವಿಚಾರಣೆ ನಡೆಯುತ್ತಿದೆ. ಮತ್ತಷ್ಟು ಸತ್ಯಗಳು ಹೊರಬೀಳಲಿವೆ. ಸರಹದ್ದಿನಲ್ಲಿ ಒಂದು ಪಿಜಿಯಲ್ಲಿ ವಾಸವಾಗ್ತಾ ಇದ್ದೀನಿ. ನನಗೆ ಈ ಹಿಂದೆ ಪರಿಚಯ ಇರುವಂತ ನವೀನ್ ಕುಮಾರ್ ಅನ್ನೋನು ಸುಮಾರು 6 ತಿಂಗಳಿಗಿಂತ ಹೆಚ್ಚು ದಿನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದ. ಅದರ ನಂತರ ಅವನು ನನ್ನ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ನಾವು ಸುಮಾರು ಸಲ ಭೇಟಿ ಆಗ್ತಾ ಇದ್ವಿ. ಬಟ್ ಈ ಸಲ ಮಾತ್ರ ನನಗೆ ತುಂಬಾನೇ ಸ್ವಲ್ಪ ಕೆಳಗೆ 2-3 ತಿಂಗಳಿಂದ ನನಗೆ ಪ್ರೀತಿ ಮಾಡು ಅಂತ ಹೇಳ್ಬಿಟ್ಟು ಸುಮಾರು ತೊಂದರೆ ಕೊಡ್ತಾ ಇದ್ದ. ನನಗೆ ಅಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದದ್ದು ಅಲ್ಲಿ ಸ್ಥಳಗಳಲ್ಲಿ ಬಂದ್ಬಿಟ್ಟು ನನಗೆ ಬಿಡಿಸ್ತಾ ಇದ್ದ. ನಾನು ಪಿಜಿ ಹತ್ರನೂ ಕೂಡ ಬರ್ತಾ ಇದ್ದ. ಈ ಘಟನೆ ಹೇಳೋದು ಒಂದೇ ಒಂದು ಮಾತು: ಆನ್ಲೈನ್ ಪರಿಚಯ, ಸಾಮಾಜಿಕ ಮಾಧ್ಯಮ ಸ್ನೇಹ, ಅಂಧ ನಂಬಿಕೆ ಎಲ್ಲವೂ ಅಪಾಯಕಾರಿಯಾಗಬಹುದು. ಪ್ರೀತಿಯನ್ನು ಹೆಸರಿನಲ್ಲಿ ಒತ್ತಡ ಹೇರಿದ್ರೆ ಅದು ಪ್ರೀತಿಯಲ್ಲ, ಅದು ಅಪಾಯ. ಈ ಸುದ್ದಿ ಪ್ರತಿ ಯುವತಿ, ಪ್ರತಿ ಪೋಷಕ ಮತ್ತು ಪ್ರತಿ ಸೋಷಿಯಲ್ ಮೀಡಿಯಾ ಬಳಕೆದಾರರು ಕೇಳಬೇಕಾದ ಘಟನೆ, ಕಥೆ ಇದಾಗಿದೆ. ಇದು ಕೇವಲ ಒಂದು ನ್ಯೂಸ್ ಅಲ್ಲ, ಇದು ಎಚ್ಚರಿಕೆಯ ಗಂಟೆ. ಸೋಷಿಯಲ್ ಮೀಡಿಯಾ ಸ್ನೇಹ ಕೊಟ್ಟಂತೆ ಕಾಣಿಸಬಹುದು, ಆದರೆ ಅಪಾಯವೂ ಇದೆ, ವೇಗದಲ್ಲಿ ಬರುತ್ತದೆ. ಬಂಧುಗಳೇ, ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇರೋದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ. ಎಲ್ಲರಿಗೂ ಧನ್ಯವಾದಗಳು.